ಇನ್ನೊಂದು ತಿಂಗಳಲ್ಲಿ ಭೂಮಿಗೆ ಸುನಿತಾ ವಿಲಿಯಮ್ಸ್ ವಾಪಸ್ ಆಗಲಿದ್ದಾರೆ. ಬಾಹ್ಯಾಕಾಶದಲ್ಲಿ ಸಿಲುಕಿರುವಂತಹ ಸುನಿತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಕೇವಲ 8 ದಿನಕ್ಕೆ ಹೋಗಿದ್ರು. ನೋಡಿ, ಬಾಹ್ಯಾಕಾಶಕ್ಕೆ ಹೋದಂತಹವರು ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ 8 ದಿನಕ್ಕಂತ ಹೋಗಿದ್ರು. ಅವರು ಬಾಹ್ಯಾಕಾಶ ಪ್ರವಾಸವನ್ನು ಕೈಗೊಂಡಿದ್ರು. ಅವ್ರಿಗೆ ಈ ಕ್ಷಣದವರೆಗೂ ಕೂಡ ಬರೋಕ್ಕೆ ಆಗಿಲ್ಲ. 8 ತಿಂಗಳಾಯಿತು, ಅಲ್ಲೇ ಲಾಕ್ ಆಗಿಬಿಟ್ಟಿದ್ದಾರೆ. ಬಾಹ್ಯಾಕಾಶದಲ್ಲಿ ವಾಸ್ತವ್ಯ ಇದೀಗ ವಾಪಸ್ ಕರೆತರುವಂಥ ಯೋಜನೆ ಅಮೆರಿಕ ಅಂತಿಮಗೊಳಿಸಿದೆ. ಮಾರ್ಚ್ 12ಕ್ಕೆ ಭೂಮಿಗೆ ಬರ್ತಾರೆ ಇಬ್ಬರು ಗಗನಯಾತ್ರಿಗಳು. ಅಧ್ಯಕ್ಷರಾದಂಥ ನಂತರ ಎಲಾನ್ ಮಸ್ಕ್ಗೆ ಸೂಚನೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಬೈಡನ್ ಬಿಟ್ಟು ಹೋದ ಗಗನಯಾತ್ರಿಗಳನ್ನು ವಾಪಸ್ ಕರೆತರುವಂತೆ ಸೂಚನೆ ಕೊಟ್ಟಿದ್ದಾರೆ. ಟ್ರಂಪ್ ಸೂಚನೆ ಮೇರೆಗೆ ಈ ಯೋಜನೆಯನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ. ನಾಸಾ ಎಕ್ಸ್ ಏನಿದೆ, ಸ್ಪೇಸ್ ಎಕ್ಸು ಅದರ ಸಹಯೋಗದೊಂದಿಗೆ ನಾಸಾ ಕಾರ್ಯಾಚರಣೆ ಹಳೆಯ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ ಬಳಸಿಕೊಳ್ಳಲು ನಿರ್ಧಾರವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೋಡಿ, ಅವರು ಬರೆದಿರೋದಕ್ಕೆ 8 ದಿನ ಅಂತ ಹೋಗಿದ್ರು, ಬಟ್ ಅಲ್ಲೇ ಉಳಿದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಎದುರಾಗ್ಬಿಡ್ತು. ಕಾರಣ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂತಹ ಕೆಲವೊಂದಿಷ್ಟು ಟೆಕ್ನಿಕಲಿ ಕೂಡ ಕಾರಣಗಳಿದ್ದಾವೆ. ಅವರು ಅಲ್ಲಿ ಲಾಕ್ ಆಗ್ಲಿಕ್ಕೆ ಕಾರಣ ಏನು, ವಾಪಸ್ ಜೀವಂತವಾಗಿ ಬರ್ತಾರಾ ಇಲ್ವಾ, ಅಲ್ಲೇ ಹೊಂದ್ಕೊಳ್ತಾರಾ ಇಲ್ವಾ, ಪರಿಸ್ಥಿತಿ ಹೇಗಿದೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾನಿಟರ್ ಮಾಡಲಾಗ್ತಾ ಇತ್ತು. ಬಟ್ 8 ತಿಂಗಳು ಅವರು ಅಲ್ಲಿ ಬದುಕಿದ್ದೇ ರೋಚಕ. ಮಾರ್ಚ್ 12ಕ್ಕೆ ವಾಪಸ್ ಬರ್ತಾರೆ. ಹಾಗಾದರೆ ಈ ಕಾರ್ಯಾಚರಣೆ ಹೇಗಿರುತ್ತೆ? ನಾಸಾ ಹಾಗೆ ಸ್ಪೇಸ್ ಎಕ್ಸ್ ಜೊತೆಗೂಡಿ ಕಾರ್ಯಾಚರಣೆಯನ್ನು ಮಾಡ್ತವೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಮೇರಿಕನ್ ನೌಕೆಯನ್ನು ನಿಲ್ಲಿಸೋಕೆ 2 ಸ್ಥಳಗಳಿದ್ದಾವೆ. ನೋಡಿ, ನಾಸಾ ಮತ್ತು ಸ್ಪೇಸ್ ಎಕ್ಸ್ ಎರಡೂ ಸಂಸ್ಥೆಗಳ ಒಂದು ಜಂಟಿ ಕಾರ್ಯಾಚರಣೆ ಶುರುವಾಗುತ್ತೆ. ಅಲ್ಲಿ ನಿಲ್ದಾಣ ಅಂದರೆ ಮೇಲೆ ನಿಲ್ದಾಣದಲ್ಲಿ ಅಮೇರಿಕನ್ ನೌಕೆ ಅಲ್ಲಿ ಹೋಗಿ ಸ್ಟಾಪ್ ಮಾಡುವಂಥ ಒಂದು ಪ್ರಕ್ರಿಯೆ. ಅಲ್ಲಿ 2 ಸ್ಥಳಗಳಿದ್ದಾವೆ, ಅಂದರೆ ಸ್ಟೇಷನ್ಗಳಿದ್ದಾವೆ, ಬಾಹ್ಯಾಕಾಶ ನಿಲ್ದಾಣಗಳು. ಅಲ್ಲಿ ನೌಕೆಗಳು ಹೋಗ್ತವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕ್ಯಾಪ್ಸೂಲನ್ನು ಕಳುಹಿಸಲಾಗುತ್ತೆ. ಅಂದರೆ ಮಾರ್ಚ್ 12ಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಕ್ರೂ 10 ಅನ್ನು ರವಾನೆ ಮಾಡಲಾಗುತ್ತೆ. ಅಂದರೆ ಇದು ಹಾಗೆ ಹೋಗೋದಿಲ್ಲ. ಇದರಲ್ಲಿ 4 ಗಗನಯಾತ್ರಿಗಳನ್ನು ನಾಸಾ ಕಳಿಸಿಕೊಡುತ್ತೆ. ಅದಾದ ಮೇಲೆ ನೋಡಿ, ಅಲ್ಲಿ ಹೋಗುವಂಥವ್ರು ಗಗನಯಾತ್ರಿಗಳನ್ನು ಕೂಡ ರಿವೀಲ್ ಮಾಡಿದ್ದಾರೆ. ಅನ್ ಮೆಕ್ಲೇನ್ ಹಾಗೆ ನಿಕೋಲ್ ಅಯರ್ಸ್, ಟುಕುಯಾ ಉನಿಶಿ, ರೋಸ್ಕೋಸ್ಮೋಸ್ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪ್ತಾರೆ. ನೋಡಿ, ಇವರು ತಲುಪಿದ ನಂತರ ಕ್ಯಾಪ್ಸೂಲ್ನಲ್ಲಿ ಸುನಿತಾ ಕೂತ್ಕೊಳ್ತಾರೆ. ನಂತರ ಬಾಹ್ಯಾಕಾಶ ನಿಲ್ದಾಣದಿಂದ ಬೇರ್ಪಡುತ್ತೆ ಅದು, ಅಂದರೆ ಕ್ಯಾಪ್ಸೂಲು ಭೂಮಿಯತ್ತ ಬರುತ್ತೆ. ಆದರೆ ಇದು ಕಾರ್ಯಾಚರಣೆ ಅಷ್ಟು ಸುಲಭ ಇಲ್ಲ. ಡೇಂಜರಸ್ ಆಗಿರುವಂಥ ರೋಚಕವಾದಂಥ ಕಾರ್ಯಾಚರಣೆ ಇದು. ಸ್ವಲ್ಪ ಏನಾದರೂ ಅಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಜೀವಕ್ಕೆ ಅಪಾಯ ಇದೆ. ಭೂಮಿ ನಡುವಿನ ಅಂತರ ನೋಡಿ, ಬಾಹ್ಯಾಕಾಶ ನಿಲ್ದಾಣ ಮತ್ತು ಭೂಮಿ ನಡುವಿನ ಅಂತರ 400 ಕಿಲೋಮೀಟರ್ ಇದೆ. ಅಂದರೆ ಅವರು ಇರೋದಕ್ಕೂ ಮತ್ತು ಭೂಮಿಗೂ. ಭೂಮಿಯ ವಾತಾವರಣ ನೆಲದಿಂದ ಆಕಾಶದ ಕಡೆಗೆ 100 ಕಿಲೋಮೀಟರ್ವರೆಗೆ ವ್ಯಾಪಿಸಿರುತ್ತೆ. ಅಂದರೆ ಟೆಂಪ್ರೇಚರ್ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. 100 ಕಿಲೋಮೀಟರ್ವರೆಗೂ ಕೂಡ ವಾತಾವರಣ ಹಾಗೆ ಇರುತ್ತೆ. ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಬರಲು ತೆಗೆದುಕೊಳ್ಳುವಂತಹ ಸಮಯ 3 ಗಂಟೆಗಳು ಬೇಕು. ಬಾಹ್ಯಾಕಾಶದಿಂದ ಹೊರಬರುವ ನೌಕೆಯು ಭೂಮಿಯ ಪ್ರವೇಶದ ಸಂದರ್ಭ ಅಪಾಯಕಾರಿ ಭೂಮಿಯ ವಾತಾವರಣ ಇರುತ್ತೆ. ಆ ಸಂದರ್ಭದಲ್ಲಿ, ಪ್ರವೇಶದ ಸಂದರ್ಭದಲ್ಲಿ ಜೀವಕ್ಕೆ ಹಾನಿಯೂ ಕೂಡ ಆಗಬಹುದು, ಸಾಧ್ಯತೆಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ಜೀವವನ್ನು ಕಳೆದುಕೊಂಡಿದ್ದಾರೆ ನಮ್ಮ ಭಾರತೀಯ ಮೂಲದ ಕಲ್ಪನಾ ಚಾವ್ಲಾ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಗಗನಯಾನಿ ದುರಂತ ಅಂತ್ಯ ಕಂಡಂಥವ್ರು. ಇದೇ ಟೈಪ್ ಹೋಗಿ ಅವರು ಸಾವನ್ನಪ್ಪಿದ್ದು. ನೋಡಿ, ಗಗನಯಾತ್ರಿ ಭೂಮಿಗೆ ಹಿಂದಿರುಗುವಾಗ ಅವನ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ನಡೆದಾಡೋಕ್ಕೆ, ಓಡಾಡೋದಕ್ಕೆ, ಎದ್ದೇಳೋದಕ್ಕೆ, ಕುಳಿತುಕೊಳ್ಳೋದಕ್ಕೆ ತೊಂದರೆಗಳಾಗ್ಬಿಡುತ್ತೆ. ಮತ್ತು ಅವರ ಕಣ್ಣು ಕೂಡ ಕಾಣದಂತಾಗಬಹುದು. ಜೊತೆಗೆ ಸ್ನಾಯು ದೌರ್ಬಲ್ಯ ಉಂಟಾಗುತ್ತೆ, ಅಂದರೆ ನರಗಳ ದೌರ್ಬಲ್ಯ. ತಮ್ಮ ದೈನಂದಿನ ಜೀವನದ ಚಟುವಟಿಕೆಗಳನ್ನು ಕೂಡ ನಿರ್ವಹಿಸೋಕೆ ಕಷ್ಟ ಆಗಿಬಿಡುತ್ತೆ. ಮಾಮೂಲಿ ಸ್ಥಿತಿಗೆ ಬರುವ ಕನಿಷ್ಠ ನೋಡಿ, ಅವರು ನಾರ್ಮಲ್ ಸ್ಟೇಜಿಗೆ ಬರಬೇಕು ಅಂತ ಹೇಳಿದ್ರೆ 45 ದಿನಗಳಿಂದ ಹಲವು ತಿಂಗಳು ಬೇಕಾಗುತ್ತೆ. ಈಗ ನೋಡಿ, ಅಲ್ಲಿ ಏನಿಗೆ ಇಬ್ಬರು ಗಗನಯಾತ್ರಿಗಳು ಲಾಕ್ ಆಗಿಬಿಟ್ಟಿದ್ದಾರೆ. ಅವರು ಭೂಮಿಗೆ ಬರ್ತಾ ಇದ್ದಾರೆ 12ನೇ ತಾರೀಕು. ಅವ್ರನ್ನ ಭೂಮಿಗೆ ಕರೆತರುವಂತಹ ಆ ಕಾರ್ಯಾಚರಣೆ ಕೂಡ
ಬಹಳ ಕ್ರಿಟಿಕಲ್ ಆಗಿರುತ್ತೆ, ಡೇಂಜರಸ್ ಆಗಿರುತ್ತೆ. ಎಲ್ಲ ವ್ಯವಸ್ಥೆನ ಈಗ ನಾಸಾ ಮತ್ತು ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಕ್ಯಾಪ್ಸೂಲ್ನ ಇದೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇಲ್ಲಿ ಒಂದು ನೋಡಿ, ಸುನಿತಾ ವಿಲಿಯಮ್ಸ್ ಏನಿದ್ದಾರೆ 8 ತಿಂಗಳಾಯ್ತು ಇಬ್ಬರು ಹೋಗಿ, ಬುಚ್ಚು ಮತ್ತು ವಿಲಿಯಮ್ಸ್ ಹೋಗಿ. ಕೆಲವೊಂದಿಷ್ಟು ವಿಡಿಯೋಗಳು ನೋಡ್ತಾ ಇದ್ವಿ ನಾವು. ಅಂದರೆ ಎಲ್ಲ ಒಂದು ಜಿಡ್ಡುಗಡ್ದಂಗೆ ಆಗಿಬಿಟ್ಟಿರುತ್ತೆ ದೇಹ ಕಂಪ್ಲೀಟಾಗಿ. ಅವರು ಭೂಮಿಗೆ ಬಂದರೂ ಕೂಡ ಸಹಜ ಸ್ಥಿತಿಗೆ ಬರೋದು ಬಹಳ ಕಷ್ಟ ಆಗುತ್ತೆ.